ಚನ್ನಕೃಷ್ಣಪ್ಪನವರ ನುಡಿ ನಮನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಚನ್ನಕೃಷ್ಣಪ್ಪನವರು ಮೂಲತಃ ಹೊಸಕೋಟೆ ತಾಲೂಕಿನವರು, ದಳಸ್ಕೆರೆಯವರು. ಆದರೆ ಅವರು ವಿದ್ಯಾಭ್ಯಾಸ ಮುಗಿಸಿ ಶಿಕ್ಷಕರಾಗಿ ಕೆಲಸಕ್ಕೆ ಸೇರ್ಕೊಳ್ತಾರೆ. ಸರ್ಕಾರಿ ಕೆಲಸಕ್ಕೆ ಸೇರ್ಕೊಂಡು ಅಂಬೇಡ್ಕರ್ ತತ್ವ ಸಿದ್ಧಾಂತಗಳಿಗೆ ನಾನು ಬದ್ಧನಾಗಿರಬೇಕು ಅಂತೇಳಿ ಕೆಲಸವನ್ನು ಬಿಟ್ಟು ಸಮತಾ ಸೈನಿಕ ದಳದ ಕರ್ನಾಟಕ ಸಮತಾ ಸೈನಿಕ ದಳಕ್ಕೆ ಸೇರ್ಕೊಳ್ತಾರೆ. ಕೆಲವು ದಿನಗಳ ಕಾಲ ಸಂಘಟನೆಯಲ್ಲಿ ವಿಘಟನೆ ಶುರುವಾದ ಮೇಲೆ ಇವರೇ ಒಂದು ಸಂಘಟನೆಯನ್ನು ಕರ್ನಾಟಕ ಪೂರ್ತಿ ಸುತ್ತಿ 30 ಜಿಲ್ಲೆಯಲ್ಲೂ ಕೂಡ ಸಂಘಟನೆಯನ್ನು ಕಟ್ಟಿದ್ದಾರೆ. ಕರ್ನಾಟಕ ಸಮತಾ ಸೈನಿಕ ದಳ ಅಂತ ಹೇಳಿ ಸಂಘಟನೆಯನ್ನು ಕಟ್ಟಿದಂಥ ವ್ಯಕ್ತಿ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿದ್ದರು. ಆದರೆ ಕಳೆದ 30ನೇ ತಾರೀಕು ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಬರ್ತೀನಿ ಒಂದು ಮದುವೆಗೆ ಅಂತ ಹೋಗಿ ಒಂದು ಹೆಣ್ಮಗಳು ಕರ್ಕೊಂಡೋಗಿ ತುಂಬ ರ್ಯಾಶ್ ಗಾಡಿ ಓಡಿಸಿ ಒಂದು ಹೆಣ್ಣುಮಗಳು ಕರ್ಕೊಂಡೋಗಿ ರ್ಯಾಶಾಗಿ ಗಾಡಿ ಓಡಿಸಿ ಆಕ್ಸಿಡೆಂಟ್ ಮಾಡಿ ಮರಣ ಹೊಂದಿದೆ. ಆದರೆ ಇಡೀ ರಾಜ್ಯದ ದಲಿತ ಸಮುದಾಯಕ್ಕೆ ತುಂಬ ನೋವಾಗಿದೆ. ಅದರ ಜೊತೆಗೆ ಒಂದು ಬದ್ಧತೆ ಇತ್ತು. ಸ್ಫೂರ್ತಿ ಸೌಧವನ್ನು ಕರ್ನಾಟಕದಲ್ಲಿ ಇಡೀ ಸಮಾಜ ಕಲ್ಯಾಣ ಇಲಾಖೆ ಒಂದೇ ಕಡೆ ಕೆಲಸ ಮಾಡಬೇಕು, ಎಲ್ಲರೂ ಕೂಡ ಅನ್ನೋ ಒಂದು ಕನಸಿತ್ತು. ಸ್ಫೂರ್ತಿ ಸೌಧ ಅಂತ ಹೇಳಿ ಅದರ ಶಂಕುಸ್ಥಾಪನೆ ಕೂಡ 14ನೇ ತಾರೀಕು ಏಪ್ರಿಲ್ ಕಾರ್ಯಕ್ರಮ ಆಯಿತು. ಮೊನ್ನೆ ಮುಖ್ಯಮಂತ್ರಿಗಳು ಅದನ್ನು ಮಾಡಿದ್ರು. ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಚನ್ನಕೃಷ್ಣಪ್ಪನವರು ತುಂಬ ಹಠ ಹಿಡಿದು ಈ ಕಾರ್ಯಕ್ರಮವನ್ನು ಮಾಡಿಸಿದ್ರು ಅಂತೇಳಿ ಹೇಳಿದ್ರು. ಆ ಥರದ ಒಂದು ಒಡನಾಟ ಅವರಿಗೆ ಇದ್ದಿತ್ತು. ಹಾಗಾಗಿ ಸಂಘಟನೆಯನ್ನು ಮುನ್ನಡೆಸೋಕ್ಕೆ ಅವರ ಪದಾಧಿಕಾರಿಗಳ ಹತ್ರ ಮಾತಾಡಿ ನಾವು ಜವಾಬ್ದಾರಿಯನ್ನು ಕೊಟ್ಟು ಸಂಘಟನೆಯನ್ನು ನಡೆಸ್ತೀವಿ. ಚನ್ನಕೃಷ್ಣಪ್ಪನವರ ಆಶಯ ಮತ್ತು ಅವರ ಕನಸುಗಳನ್ನು ಮುಂದುವರಿಸ್ತೀವಿ ಅಂತ ಹೇಳೋಕ್ಕೆ ಬಯಸ್ತೀವಿ. ನಮಸ್ಕಾರ ಅಣ್ಣ. ಅವರು 3 ದಶಕಗಳ ಕಾಲ ಅವರು ಹೋರಾಟ ಮಾಡಿದರು, ಅದ್ರ ಬಗ್ಗೆ ಹೇಳಿ. 4 ದಶಕಗಳ ಅವರು ರಾಜ್ಯದಲ್ಲಿ ಹೋರಾಟ ಮಾಡಿದ್ದಾರೆ. ಅಂದರೆ ಪೌರ ಕಾರ್ಮಿಕರ ಬಗ್ಗೆ, ಹಾಸ್ಟೆಲ್ ಅಡುಗೆ ಮಾಡೋದ್ರ ಬಗ್ಗೆ, ವಾರ್ಡನ್ ಬಗ್ಗೆ, ಹಾಸ್ಟೆಲ್ ಮಕ್ಕಳು ಸೇರಿಸೋದ್ರ ಬಗ್ಗೆ, ಮತ್ತು ಅದರ ಜೊತೆಗೆ ಈ ಏನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸುಮಾರು ಪೋಸ್ಟ್ಗಳು ಇರಲಿಲ್ಲ. ಆ ಪೋಸ್ಟ್ಗಳನ್ನ ತುಂಬೋದಕ್ಕೆ ಸರ್ಕಾರಕ್ಕೆ ಒಂದು ಮನವಿ ಮಾಡಿ ಇವೆಲ್ಲ ತುಂಬಬೇಕು, ನೀವು ಬರೀ ಕಮಿಷನ್ನು ಇವರೇ ಅಂತ ಮಾಡ್ಕೊಂಡಿದ್ದಾರೆ, ಆ್ಯಕ್ಚುಲಿ JD ಇವೆಲ್ಲ ಪೋಸ್ಟ್ ಇದ್ದಾವೆ ಅಂತೇಳಿ ಆ ಥರದ ಒಂದು ಆಲೋಚನೆ ಮನುಷ್ಯನಿಗೆ. ಕಾನ್ಸ್ಟಿಟ್ಯೂಷನ್ ಬಗ್ಗೆ ತುಂಬ ಗೌರವ ಇಟ್ಕೊಂಡಿದ್ದಾರೆ. ಆ ಕಾನ್ಸ್ಟಿಟ್ಯೂಷನ್ ಏನಿದೆಯೋ ಅದನ್ನು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ತುಂಬ ಆಸಕ್ತಿ ಇತ್ತು. ಹಾಗಾಗಿ ಅವರಿಗೆ ಶಾಂತಿಯನ್ನು ಕೊಡೋಕ್ಕೆ ಬಯಸ್ತೀನಿ. ತಮ್ಮ ಹೆಸರು ಹೇಳ್ಬೇಡಿ ಅಣ್ಣ. ಸಿದ್ಧಲಿಂಗಯ್ಯ ಅಂತ ನನ್ನ ಹೆಸರು. ನಾನು ಮೂಲತಃ ದಲಿತ ಸಂಘರ್ಷ ಸಮಿತಿಯ ಪ್ರಾರಂಭದ ಸಂಘಟನೆಯಲ್ಲಿ ಬಂದು ರಾಜ್ಯ ಸಂಘಟನಾ ಸಂಚಾಲಕರಾಗಿ ಕೆಲಸ ಮಾಡ್ತೀನಿ.